ಕಾತ್ಯಾಯಿನಿ, ಈಶ್ವರ್ ಕಾಗದ ಬರ್ತಿದ್ದಾನೆ ನೋಡು. ಯಾವುದೋ ವರ ಇನ್ನು 3 ದಿನಗಳಿಗೆ ಬೆಂಗಳೂರಿಗೆ ಬರ್ತಾನಂತೆ. ಕಾಳಿಂದಿಯನ್ನು ಕರ್ಕೊಂಡು ತಕ್ಷಣ ಹೊರಟು ಬರೋದು ಅಂತ ಬರೆದಿದ್ದಾನೆ ಎಂದರು ಶಾಸ್ತ್ರಿ ಬಂದಿದ್ದ ಪತ್ರವನ್ನು ಆಕೆಯ ಕೈಯಲ್ಲಿಟ್ಟು. ಯಾವುದೋ ವರ ಅಂದರೆ ಏನ್ರಿ ಅರ್ಥ? ಯಾರು ಏನು ಅಂತ ಬರಿಬೇಡ್ವೆ? ಆಕ್ಷೇಪಣಿಯಾಗಿ ನುಡಿದಳು ಪತ್ನಿ ಕಾತ್ಯಾಯಿನಿ. ಬರ್ದಿದ್ದಾನೆ, ಎಲ್ಲ ಓದು. ಅವನು ಈಶ್ವರ, ನಮ್ಮ ಮಗ, ಯಾವುದನ್ನೂ ಅರ್ಧಂಬರ್ಧ ಮಾಡೋಲ್ಲ ಎಂದರು. ಆಕೆ ಓದಿದಳು. ಹುಡುಗನ ಹೆಸರು ಇಂದು ಮೌಳಿ. BE ಮಾಡಿದ್ದಾನೆ. 30 ವರ್ಷ, 5 ಅಡಿ 11 ಇಂಚು ಎತ್ತರ ಇದ್ದಾನೆ. ಬೆಳ್ಳಗಿದ್ದಾನೆ. ಒಳ್ಳೆಯ ಪರ್ಸನಾಲಿಟಿ ಇದೆ. ತಾಯಿ ರಾಜೇಶ್ವರಿ, ತಂದೆ ಭವಾನಿ ಶಂಕರ್. ಆತ ಭೋಪಾಲದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ರಿಟೈರ್ ಆಗಿದ್ದಾರೆ. ಅಲ್ಲೇ 2 ಮನೆಗಳಿವೆ. ಸಾಕಷ್ಟು ಸ್ಥಿತಿವಂತರು. ಇಂದು ಮೌಳಿ ಒಬ್ಬನೇ ಮಗ. ಈಗ ಅವನು ಅಮೇರಿಕಾದಲ್ಲಿ ಉದ್ಯೋಗದಲ್ಲಿದ್ದಾನೆ. ರಜೆಯ ಮೇಲೆ ಬಂದಿದ್ದಾನೆ. ಮದುವೆಯಾಗಿ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಉತ್ಸುಕನಾಗಿದ್ದಾನೆ. ಗೋತ್ರ? ಅಪ್ಪ, ಈ ಫಾರಿನ್ ಗೀರಿನವರು ಬೇಡ ಅಪ್ಪ, ನನಗಿಷ್ಟವಿಲ್ಲ. ದುಡ್ಡು ದುಡ್ಡು ಅಂತ, ಬರೀ ಹಣ ಸಂಪಾದನೆಗೆ ಅಂತ ಪರದೇಶ ಹುಡುಕಿಕೊಂಡು ಹೋಗೋರು ನನಗೆ ಬೇಡವೇ ಬೇಡ, ನಿಧಾನವಾಗಿ ಹೇಳಿದಳು ಕಾಳಿಂದಿ. ಅವಳನ್ನೊಮ್ಮೆ ದುರುಗುಟ್ಟಿ ನೋಡಿ ಮುಂದೆ ಓದಿದಳು ತಾಯಿ. ಗೋತ್ರ ಭಾರದ್ವಾಜ, ನಕ್ಷತ್ರ ಜ್ಯೇಷ್ಠ. ಜಾತಕದಲ್ಲಿ ಅಷ್ಟು ನಂಬಿಕೆ ಇಲ್ಲ, ಆದರೂ ಬರುವಾಗ ತಂದಿರ್ತಾರೆ. ಪತ್ರ ಓದಿ ಮುಗಿಸಿ ಮಗಳ ಮದುವೆ ಆಗಿಯೇ ಹೋಯಿತೆಂಬಂತೆ ಕನಸು ಕಂಡಳು ಕಾತ್ಯಾಯಿನಿ. ತಂದೆ ಮಗಳ ಹತ್ತಿರವಾಗಿ ಬಂದು, ಈಗೇನು ನೋಡಿದ ಅಂದ ಮಾತ್ರಕ್ಕೆ ಮದುವೆನೇ ಆಗಿಬಿಡುತ್ತೇನು? ಈಶ್ವರ್ ನಿನ್ನನ್ನು ಬೆಳೆಸಿದವನು. ನೀನೀಗ ಹೀಗೆ ಬೇಡ ಅಂದರೆ ಸುಮ್ಮನೆ ಎಗರಾಡ್ತಾನೆ. ನಾನಿಲ್ವೇ ನಿನ್ನ ಸಹಾಯಕ್ಕೆ? ಸುಮ್ಮನೆ ಹೋಗಿ ಬಂದು ಬಿಡೋಣ ಅಮ್ಮ ಎಂದು ಸಮಾಧಾನ ಹೇಳಿದರು. ಮೃತ್ಯುಂಜಯ ಶಾಸ್ತ್ರಿಗಳು ಬೆಂಗಳೂರಿನ ದೂರವಾಣಿ ಕಾರ್ಖಾನೆಯಲ್ಲಿ ತಕ್ಕ ಮಟ್ಟಿಗೆ ದೊಡ್ಡ ಹುದ್ದೆಯಲ್ಲಿದ್ದು ನಿವೃತ್ತರಾದವರು. ನಿವೃತ್ತಿಯ ನಂತರ ಸ್ವಗ್ರಾಮವಾದ ಮಂಡ್ಯ ಜಿಲ್ಲೆಯ ಬೆನಕನಹಳ್ಳಿಯಲ್ಲಿ ನೆಲೆಸಿದ್ದರು. ಒಳ್ಳೆಯ ಕುಳ ಎನಿಸಿಕೊಂಡಿದ್ದರು. 16 ಎಕರೆ ಭತ್ತದ ಗದ್ದೆ, 4-6 ಎಕರೆ ಕಬ್ಬಿನ ಗದ್ದೆ ಹೊಂದಿದ್ದರು. ಅವರ ಮನೆಯ ಮುಂದೆ ಅಪರೂಪದ ನಾಗಲಿಂಗ ಪುಷ್ಪದ ಮರಗಳಿದ್ದು ಮೃತ್ಯುಂಜಯ ಎನ್ನಲು ಕಷ್ಟವೆನಿಸಿದ ಗ್ರಾಮಸ್ಥರು ಅವರನ್ನು ನಾಗಲಿಂಗ ಶಾಸ್ತ್ರಿಗಳನ್ನಾಗಿ ಮಾರ್ಪಡಿಸಿದ್ದರು. ಶಾಸ್ತ್ರಿಗಳ ಮೊದಲ ಮಗು ಈಶ್ವರ ಒಳ್ಳೆಯ ವಿದ್ಯಾವಂತ, ವ್ಯವಹಾರ ಚತುರ. BE MBA ಮಾಡಿ ಬೆಂಗಳೂರಿನಲ್ಲೇ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ನಾಗಿದ್ದ. ಶಾಸ್ತ್ರಿಗಳು ತಾವು ರಿಟೈರ್ ಆಗುವ ಮುನ್ನವೇ ಮದುವೆಯನ್ನು ಮಾಡಿ ಅವನನ್ನು ನೆಲೆಗೊಳಿಸಿದ್ದರು. ಅವನ ನಂತರದ 2 ವರ್ಷಗಳಿಗೆ ಕಿರಿಯಳಾದವಳು ಉಮಾದೇವಿ ಈಗ ಸಂಜೀವಿ ಎನ್ನುವ ಇಂಜಿನಿಯರ್ನ ಮಡದಿಯಾಗಿ ಬಿಲಾಯಿನಲ್ಲಿ ವಾಸವಾಗಿದ್ದಾಳೆ. ಅವಳು ಪದವೀಧರೆ. ಇವರಿಬ್ಬರ ನಂತರ 12 ವರ್ಷಗಳಿಗೆ ಜನ್ಮ ತಾಳಿದವಳು ಕಾಳಿಂದಿ. ಅವಳು SSLC ಮುಗಿಸುವ ವೇಳೆಗೆ ಶಾಸ್ತ್ರಿಗಳು ನಿವೃತ್ತರಾದರು. ಕಾರಣ, ಅವಳನ್ನು ಈಶ್ವರ್ ಮನೆಯಲ್ಲಿ ಇರಿಸಿ ಹೆಚ್ಚಿನ ವ್ಯಾಸಂಗಕ್ಕೆ ಅನುವು ಮಾಡಿ ತಾವು ಮಡದಿಯೊಂದಿಗೆ ಹಳ್ಳಿ ಸೇರಿದ್ದರು. ಕಾಳಿಂದಿ ಮನೆಯ ಮುದ್ದಿನ ಮಗು. ಈಶ್ವರನಿಗೂ ಪ್ರೀತಿಯ ತಂಗಿ. ಅತ್ತಿಗೆ ವಂದನಾಳಿಗೂ ಪ್ರಿಯಳು. ಅವರ ಮನೆಯಲ್ಲಿ ಕಾಳಿಂದಿಗೆ ಯಾವುದಕ್ಕೂ ಕೊರತೆಯಾಗದೆ ತಿಂದು ಮೆದ್ದು ದಿನದಿನಕ್ಕೆ ದಷ್ಟಪುಷ್ಟವಾಗಿ ಬೆಳೆಯುತ್ತಿದ್ದಳು. ತಂದೆ ತಾಯಿ ಇದ್ದಾಗಲಂತೂ ಆಂಕೆಯೇ ಇರಲಿಲ್ಲ. ಈಗ ಅಣ್ಣ ಅತ್ತಿಗೆಯರೂ ಸರಿಯೇ ಸರಿ. ಕಾಳಿಂದಿ 16 ವರ್ಷಕ್ಕೆ ಒಳ್ಳೆಯ ತರುಣಿಯಂತೆ ಬೆಳೆದಿದ್ದಳು. ಒಳ್ಳೆಯ ಮೈಬಣ್ಣ, 5 ಅಡಿ 5 ಇಂಚಿನ ಕಾಳಿಂದಿ ಎಲ್ಲರ ಗಮನ ಸೆಳೆಯುತ್ತಿದ್ದಳು. ಅಣ್ಣ ಈಶ್ವರ್ ಅವಳನ್ನು ತಮಾಷೆಯಾಗಿ ತಿಂದು ತಿಂದು ಗೂಳಿ ಆಗ್ತಿದ್ದಿ, ಆಮೇಲೆ ನೋಡ್ಕೊ ಮೈ ಬೆಳೆಯುತ್ತೆ ವಿನಾ ಮೆದುಳು ಬೆಳೆಯೋಲ್ಲ ಎಂದು ರೇಗಿಸುತ್ತಿದ್ದ. ಸುಮ್ಮನೆ ಇರಿ, ಕಣ್ಣು ಹಾಕಬೇಡಿ. ಅಣ್ಣನಾದರೆ ಮಾತ್ರ ಏನು, ಕಣ್ಣು ತಾಕಿತು, ಚೆನ್ನಾಗಿ ಬೆಳೆತಿದ್ದಾಳೆ ಅಂತ ಹೆಮ್ಮೆ ಪಡಿ ಎಂದು ಅತ್ತಿಗೆ ಅಣ್ಣನನ್ನೇ ದಬಾಯಿಸುತ್ತಿದ್ದಳು. ಇರಿ ಅತ್ತಿಗೆ, ನಾನು ಗೂಳಿತಾನೆ ಮಾಡ್ತೀನಿ ಇವನಿಗೆ ಎಂದು ಕೈಗಳನ್ನು ಕೊಂಬಿನಂತೆ ತಲೆಯ ಪಕ್ಕ ಎತ್ತಿ ತಲೆಯನ್ನು ಮುಂದೆ ಮಾಡುತ್ತಾ, ಗೂಳಿ ಬರ್ತಿದ ಹುಷಾರು ಈಶ್ವರ್ ಸಾಹೇಬರೇ ಎಂದು ಅವನನ್ನು ಹಿಂದಿನಿಂದ ಮುಂದಿನಿಂದ ಗುಮ್ಮಿ ಬಿಡುತ್ತಿದ್ದಳು.
ಸಾಕೇ ಸಾಕೆ ನಮ್ಮಮ್ಮ ಎಂದು ಅವಳನ್ನು ಹತ್ತಿರಕ್ಕೆಳೆದುಕೊಂಡು ತಲೆ ಸವರಿ, ಹೀಗಾದರೆ ಹೇಗೆ ಕಾಳಿಂದಿ, ನೋಡಿದವರು ನಿನ್ನನ್ನು ಗೂಳಿಂದಿ ಅಂತಾರಷ್ಟೇ, ಈ ವರ್ಷ ಕಾಲೇಜಿಗೆ ಸೇರ್ತಿ, ಹೀಗೆ ಆಡ್ತಾ ಇರ್ತೀಯೇನು ಎಂದು ಸಂತೈಸುತ್ತಿದ್ದ. ಕಾಳಿಂದಿ ಒಳ್ಳೆಯ ನಮ್ರ ಹುಡುಗಿಯಾಗಿ, ಧೈರ್ಯವಂತೆಯಾಗಿ, ರೂಪಸಿಯಾಗಿ ಮಾರ್ಪಟ್ಟಳು. PUCಯನ್ನು ಒಳ್ಳೆಯ ಅಂಕಗಳಿಂದ ದಾಟಿದಳು. ಪ್ರತಿ ರಜೆಗೂ ಹಳ್ಳಿಗೆ ಹೋಗಿ ಬರುತ್ತಿದ್ದುದರಿಂದ ಅವಳಿಗೆ ಗ್ರಾಮ್ಯ ಪರಿಸರ ಇಷ್ಟವಾಗುತ್ತಿತ್ತು. ಪೈರು, ಪಚ್ಚೆ, ದನ, ಕರು ಎಂದು ಹಾಯಾಗಿ ದಿನ ಕಳೆದು ಬೆಂಗಳೂರಿಗೆ ಹಿಂತಿರುಗಿದಾಗ ಅಣ್ಣನ ಮನೆಯಲ್ಲಿ ಪ್ರೀತಿಯ ವಾತಾವರಣವಿದ್ದರೂ ಏನೋ ಕೃತಕತೆ ಕಾಣುತ್ತಿತ್ತು. ಅಣ್ಣ ಆಡಂಬರ ಜೀವಿ, ಅದು ಅತ್ತಿಗೆಯ ಪ್ರಭಾವವೂ ಇರಬಹುದು. ತನ್ನೆಡೆಗೆ ಅವರು ಪ್ರೀತಿಯಿಂದ ಇದ್ದರೂ ಅವರ ಜೀವನ ಮೌಲ್ಯಗಳು ಹಣದ ಮಾನದಂಡದಲ್ಲಿ ತೀರ್ಮಾನವಾಗುತ್ತಿದ್ದವು. ಅವರಿಗೆ ಮನುಷ್ಯನ ವ್ಯಕ್ತಿತ್ವಕ್ಕಿಂತ ಅವನಿಗಿರುವ ಹುದ್ದೆ, ಸಿರಿ, ಸಂಪತ್ತುಗಳು ಮುಖ್ಯವಾಗುತ್ತಿದ್ದವು. ಇದು ಅವಳ ಮನೋಭಾವಕ್ಕೆ ವ್ಯತಿರಿಕ್ತ. ತಂದೆ ತಾಯಿಯರೂ ಸಹ ಅಣ್ಣ ಈಶ್ವರನ ಮಾನದಂಡದಲ್ಲಿ ಕಳಪೆ ವ್ಯಕ್ತಿಗಳು. ಅನೇಕ ಸಲ ಅವರ ದೃಷ್ಟಿಕೋನಕ್ಕೆ ಪ್ರತಿಭಟಿಸಬೇಕೆಂದುಕೊಳ್ಳುತ್ತಿದ್ದಳು. ತನ್ನ ವ್ಯಾಸಂಗವಿರುವಷ್ಟು ಕಾಲವೂ ತಾನು ಅವರಲ್ಲಿ ಉಳಿದಿರಬೇಕಾದುದನ್ನು ನೆನೆಸಿ ಸುಮ್ಮನೆ ಘರ್ಷಣೆ ಬೇಡವೆಂದು ಸುಮ್ಮನಾಗುತ್ತಿದ್ದಳು. ತಂದೆ ಶಾಸ್ತ್ರಿಗಳಿಗೂ ಈ ಸಂಗತಿ ವಿದಿತವೇ. ಅವರು ಹೇಳುತ್ತಿದ್ದುದು ಅಷ್ಟೇ, ನಿನ್ನ ಪದವಿ ಮುಗಿಯೋವರೆಗೂ ಸಂಭಾಳಿಸಿಕೋ ಅಮ್ಮ, ನಿನಗೇನು ತೊಂದರೆ ಆಗ್ತಿಲ್ವಲ್ಲ. PUC ಮುಗಿಸಿದ ಕಾಳಿಂದಿ ಮೆಡಿಕಲ್ ಅಥವಾ ಎಂಜಿನಿಯರಿಂಗ್ ಸೇರಲಿ ಎಂಬುವುದು ಈಶ್ವರನ ಇಷ್ಟ. ಒಳ್ಳೆ ಅಂಕಗಳೂ ಬಂದಿದ್ದವು. ಆದರೆ ಕಾಳಿಂದಿಗೆ ಇಷ್ಟವಿರಲಿಲ್ಲ. BSc ಸಾಕೆಂದುಕೊಂಡಿದ್ದಳು. ಆಗ ಅವಳಿಗೆ ಕೃಷಿ ಕಾಲೇಜಿನ ಬಗ್ಗೆ ವಿವರ ನೀಡಿದವಳು ಅತ್ತಿಗೆ ವಂದನಾಳ ಗೆಳತಿ ಹೈಮಾವತಿ. ಹಳ್ಳಿಯ ಪರಿಸರದಿಂದ ಮೊದಲೇ ಪ್ರಭಾವಿತಳಾಗಿದ್ದ ಕಾಳಿಂದಿ ಕೃಷಿ ಕಾಲೇಜಿಗೆ ಸೇರಿಬಿಟ್ಟಳು. ಕೃಷಿಯಲ್ಲಿ 4 ವರ್ಷದ BSc, 2 ವರ್ಷದ MSc ಮುಗಿಸಿ ಒಸ್ಸಪ್ಪ ಎಂದು ಹಳ್ಳಿಗೆ ಬಂದಿದ್ದಳು. ತಂದೆಯ ಕೃಷಿ ಕೆಲಸದಲ್ಲಿ ಭಾಗಿಯಾಗಲು ಅವಳಿಗೆ ಆಸೆ. ಆದರೆ ಆಗಲೇ ಮದುವೆಯ ಕಾಟ ಶುರುವಾಯಿತು. ಅವಳ ಹಸ್ತ ಹಿಡಿಯಲು ಯುವಕರು ಮುಂದಾಗಿ ಬಂದಿದ್ದರು. ಅವರಿಗೆಲ್ಲ ಅವಳು ಜನರಲ್ ಮ್ಯಾನೇಜರ್ ಈಶ್ವರನ ತಂಗಿ ಎಂಬುವುದು ಪ್ರಥಮ ಆಸಕ್ತಿ. ಸೌಂದರ್ಯ, ವಿದ್ಯೆ ಎಲ್ಲ ನಂತರದ ವಿಷಯಗಳು. ಅಣ್ಣ ಒಳ್ಳೆಯವ ಎಂಬ ಯಾರನ್ನೂ ಅವಳು ಒಪ್ಪಲು ತಯಾರಿರಲಿಲ್ಲ. ಏನೇನೋ ನೆವ ಹೇಳಿ ತಂದೆ ಶಾಸ್ತ್ರಿಗಳು ಅವಳನ್ನು ಪಾರು ಮಾಡುತ್ತಿದ್ದರು. ಈಗ ಓದು ಮುಗಿದಿದೆ, ಮುಂದಿನ ಘಟ್ಟ ಮದುವೆ ತಾನೆ. ಅವರಿಗೂ ಹೇಗಾದರೂ ಈ ವರ್ಷ ಅವಳ ಮದುವೆ ಮುಗಿಸಿಬಿಡಬೇಕು ಎಂಬ ನಿರ್ಧಾರವಿದೆ. ಕಾತ್ಯಾಯಿನಿಯ ಪ್ರತಿದಿನದ ರಾಗವಂತೂ ಇದ್ದೇ ಇದ್ದಿತು. ಮಗನಿಗೆ ಒಪ್ಪಿಸಿ ಕೈ ಕಟ್ಟಿ ಕೂತ್ರೆ ಆಗುತ್ತಾ ಹೇಳಿ? ಅವನು ತನ್ನ ಅಂತಸ್ತು ಅಂತ ನೋಡ್ತಾ ಹೋಗ್ತಾನೆ. ಇವಳೋ ಬಂದದ್ದೆಲ್ಲ ಬೇಡ ಅಂತ ಬದ್ರಿಕೊಳ್ತಾ ಇದ್ದಾಳೆ. ಕಾಳಿಂದಿಯ ಮನಸ್ಸಿಗೆ ಸರಿಯಾಗುವ ವರ ಇದುವರೆಗೆ ಎದುರಿಗೆ ಬಂದಿರಲೇ ಇಲ್ಲ. ಇಂತಹ ಘಟ್ಟದಲ್ಲಿ ಬಂದಿಳಿದಿದ್ದ ಇಂದೂ ಮೌಳಿ ದೂರದ ಭೋಪಾಲದಿಂದ. ಮೃತ್ಯುಂಜಯ ಶಾಸ್ತ್ರಿ, ಕಾಳಿಂದಿ, ಕಾತ್ಯಾಯಿನಿಯರೊಡನೆ ಬೆಂಗಳೂರಿನ ಈಶ್ವರನ ಮನೆಗೆ ಬಂದಿಳಿದರು. ಮಾರನೆಯ ದಿನವೇ ಹುಡುಗಿಯನ್ನು ನೋಡುವ ಕಾರ್ಯಕ್ರಮ. ಅವರೆಲ್ಲೋ ಎಳೆದುಕೊಂಡಿರುವ ಕಡೆಗೆ ತನ್ನ ತಂಗಿಯನ್ನು ಕರೆದೊಯ್ಯುವುದು ತನ್ನ ಮರ್ಯಾದೆಗೆ ಕೊಂದು ಎಂದು ಬಗೆದ ಈಶ್ವರ್ ಅವರನ್ನೇ ಮನೆಗೆ ಆಹ್ವಾನಿಸಿ ಕರೆತರಲು ಕಾರು ಕಳುಹಿಸಿಕೊಟ್ಟ. ಇದರಲ್ಲಿ ಅವನ ಇನ್ನೊಂದು ಉದ್ದೇಶವೂ ಇತ್ತು. ಭಾವಿ ಬೀಗರು ತನ್ನ ದೌಲತ್ತುಗಳನ್ನು ನೋಡಲಿ ಎಂಬ ಅಭಿಲಾಷೆ. ಹೇಳಿದ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ 9 ಗಂಟೆಗೆ ತಾಯಿ, ತಂದೆ, ಮಗ ಗುಂಪು ಮೂರಾಗಬಾರದೆಂದು ನೆರೆಮನೆಯ ಹುಡುಗನೊಬ್ಬ ಬಂದು ಮನೆಯ ಮುಂದೆ ಕಾರಿನಿಂದ ಇಳಿದರು. ಎದುರುಗೊಳ್ಳಲೆಂದು ಬಾಗಿಲಲ್ಲೇ ನಿಂತಿದ್ದ ಶಾಸ್ತ್ರಿ ಮತ್ತು ಈಶ್ವರರಿಗೆ ಇಳಿದು ನಡೆದು ಬರುತ್ತಿದ್ದ ಮೂವರು ಆಗಂತಕರು ಬಹಳ ಮೆಚ್ಚುಗೆಯಾದರು. ಮೂವರು ಸ್ಫುರದ್ರೂಪಿಗಳು. ನಗುನಗುತ್ತಾ
ಕೈ ಚಾಚಿಕೊಂಡೇ ಬಂದು ಈ ತಂದೆ ಮಕ್ಕಳ ಕೈ ಕುಲುಕಿದ ಆ ದಂಪತಿಗಳು ಒಬ್ಬರಿಗೊಬ್ಬರು ಮೊದಲ ಭೇಟಿಯಲ್ಲೇ ಆಕರ್ಷಿತರಾದರು. ಒಳಗೆ ಬರುತ್ತಲೇ ಹೆಂಗಳೆಯರು ಕೂಡಿಕೊಂಡರು. ಬನ್ನಿ ಬನ್ನಿ ಎಂದು ಆಹ್ವಾನ, ನಮಸ್ಕಾರ ನಮಸ್ಕಾರ ಎಂಬ ವಿನಿಮಯ ವಾತಾವರಣವನ್ನೇ ಅದರ ಆತ್ಮೀಯತೆಗಳಿಂದ ತುಂಬಿಬಿಟ್ಟಿತು. ಬಂದವರು ಭಾವಿ ಬೀಗರೆಂದು ಗತ್ತು ಬಿಗುಮಾನ ತೋರಲಿಲ್ಲ. ಹೆಣ್ಣಿನ ಕಡೆಯವರೆಂಬ ಸಂಕೋಚ ಭಾವ ಶಾಸ್ತ್ರಿ ಕುಟುಂಬಕ್ಕೂ ಬರಲಿಲ್ಲ. ಒಟ್ಟೊಟ್ಟಿಗೆ ಮಾತನಾಡಿದರು, ಎದ್ದು ಓಡಾಡಿದರು. ಕಾಫಿ ತಿಂಡಿ ಕೊಟ್ಟಾಗಲೂ ಇವರು ಅವರಿಗೆ ಬಡಿಸಿದರು, ಅವರು ಇವರ ತಟ್ಟೆ ತೆಗೆದರು. ಕುಡಿಯುವಾಗ ನೆತ್ತಿಗೇರಿತೆಂದು ವಂದನ ಕೆಮ್ಮಿದಾಗ ತಲೆಯ ಮೇಲೆ ತಟ್ಟಿದವರು ರಾಜೇಶ್ವರಿ. ಸಿಹಿ ತಮಗೆ ಹೆಚ್ಚಾಯಿತೆಂದು ಭವಾನಿ ಶಂಕರ್ ಎಂದಾಗ ತನ್ನ ತಟ್ಟೆಗೆ ಹಾಕಿಸಿಕೊಂಡ ಈಶ್ವರ್ ಇಂದು ಮೌಳಿ ಮೌನವಾಗಿ ಭಾಗವಹಿಸಿದ. ಬಂದವರು 4, ಇದ್ದವರು 5 ಜನ. ಎಲ್ಲರ ಗಲಗಲ ಮನೆಯನ್ನು ಆವರಿಸಿತು. ಈ ನಡುವೆಯಲ್ಲೇ ಕಾಳಿಂದಿ ಇಂದೂ ಮೌಳಿಯನ್ನು 10 ಬಾರಿ ನೋಡಿದಳು. ಅಣ್ಣ ಬರೆದುದರಲ್ಲಿ ಉತ್ಪ್ರೇಕ್ಷೆ ಇರಲಿಲ್ಲ. ಒಳ್ಳೆಯ ಬಿಳುಪಿನ ಬಣ್ಣದ ಎತ್ತರದ ತನು ಹೊತ್ತವನು ಇಂದೂ ಮೌಳಿ. ಕಾಳಿಂದಿಗೆ ಅವನ ರೂಪ ನಡತೆ ಮೆಚ್ಚುಗೆಯಾದವು. ಪತಿಯಾಗುವ ವ್ಯಕ್ತಿಗಿಂತಲೂ ಅವನ ತಾಯಿ ತಂದೆ ಕಾಳಿಂದಿಗೆ ಬಹಳ ಹಿಡಿಸಿದರು. ಅವರು ತಮಗಿಂತ ಸ್ಥಿತಿವಂತರಂತೆ ಕಂಡರು. ಆದರೂ ಎಷ್ಟು ಸರಳವಾಗಿ ನಡೆದುಕೊಳ್ಳುತ್ತಿದ್ದರು. ತಾಯಿ ತಂದೆಯರ ನಡುವೆ ಕುಳಿತ ಇಂದೂ ಮೌಳಿ ಮಾತ್ರ ಸುಮ್ಮನೇ ಕುಳಿತಿದ್ದ. ಕಾಳಿಂದಿಯನ್ನು ನೇರವಾಗಿ ನೋಡಲೂ ಇಲ್ಲ. ತಾಯಿ ತಮಾಷೆ ಮಾಡಿದರು, ಏನೋ ನಿನಗೆ ಹೆಚ್ಚು ನಾಚಿಕೆ ಇದ್ದ ಹಾಗಿದೆ ಎಂದು. ಅವನು ಅದಕ್ಕೂ ಅಲುಗಾಡಲಿಲ್ಲ. ಉಪಚಾರದ ಕಾರ್ಯವೆಲ್ಲ ಮುಗಿದ ಮೇಲೆ ಶಾಸ್ತ್ರಿಯವರು ಕೇಳಿದರು, ನಿಮ್ಮ ಒಪ್ಪಿಗೆ ಯಾವಾಗ ತಿಳಿಸ್ತೀರಿ? ಊರಿಗೆ ಹೋದ ಮೇಲೆ ಬರೆಯುತ್ತೀರಾ? ಅದು ಹೇಳಲು ಊರಿಗೆ ಹೋಗಬೇಕೇ? ನಮಗೆ ಒಪ್ಪಿಗೆ ಅಂತ ಈಗ ಈ ಕ್ಷಣದಲ್ಲೇ ಹೇಳ್ತಿದ್ದೀನಿ. ಏನು ರಾಜೇಶ್ವರಿ, ಎಂದು ಮೌಳೆ ಎಂದು ಪತ್ನಿ ಮಗನ ಕಡೆ ನೋಡಿದರು ಭವಾನಿ ಶಂಕರ್. ನನಗಂತೂ ಬಹಳ ಸಂತೋಷವಾಗ್ತಿದೆ. ಕಾಳಿಂದಿ ನನಗೆ ಬಹಳ ಇಷ್ಟವಾಗಿದ್ದಾಳೆ. ಯಾವಾಗ ಅವಳು ನಮ್ಮ ಮನೆಗೆ ಬರ್ತಾಳೆ ಅಂತ ಆತುರವಾಗಿದೆ ನನಗೆ ಎಂದು ಹೃದಯ ತುಂಬಿ ಹೇಳಿದರು ರಾಜೇಶ್ವರಿ. ನಿಮ್ಮ ಒಪ್ಪಿಗೆನೂ ಹೇಳಿ, ನಮ್ಮದು ಮಾತ್ರ ಮುಖ್ಯವೇ ಎಂದು ಸೇರಿಸಿದರು ಆಕೆ. ನಮ್ಮದೆಲ್ಲ ತೀರ್ಮಾನವಾದುದಕ್ಕೆ ನಿಮ್ಮನ್ನು ಕೇಳಿದ್ದು ಎಂದ ಈಶ್ವರ್ ಕಾಳಿಂದಿಯ ಒಂದು ನಾಳ ಕಡೆಗೆ ನೋಡಿದ. ಕಾಳಿಂದಿ ಸುಮ್ಮನೇ ತಲೆ ತಗ್ಗಿಸಿಕೊಳ್ಳಿತಳು. ವಂದನ ನಸುನಕ್ಕಳು. ಇಬ್ಬರಿಗೂ ಒಪ್ಪಿಗೆ ಎಂದಾಯಿತು. ಕೊಡುವ ತೆಗೆದುಕೊಳ್ಳುವ ವಿಷಯ ನಮ್ಮಿಂದ ಏನೇನು ಬಯಸ್ತೀರಿ? ಸಂಕೋಚದಿಂದ ಮೆಲು ದನಿಯಲ್ಲಿ ಕೇಳಿದಳು ಕಾತ್ಯಾಯಿನಿ. ನಮಗೇನೂ ಬೇಡ, ದೇವರ ಕೃಪೆಯಿಂದ ನಮಗೆಲ್ಲವೂ ಇದೆ. ಇಲ್ಲದೇ ಇರೋದು ಅಂದರೆ ಹೆಣ್ಣು ಮಗುವೊಂದೇ. ಕಾಳಿಂದಿ ನಮ್ಮ ಮನೆ ಸೊಸೆ ಮಾತ್ರವಲ್ಲ, ಮಗಳೂ ಆಗಿರ್ತಾಳೆ. ಅವಳಿಗೆ ಅಂತ ಅಂದರೆ ಬರುವ ಸೊಸೆಗೆ ಅಂತ ನಾವು ಸಾಕಷ್ಟು ಒಡವೆಯೆಲ್ಲ ಮಾಡಿಸಿಯೇ ಇಟ್ಟಿದ್ದೇವೆ. ಅವಳು ಈಗ ಹೇಗಿದ್ದಾಳೋ ಹಾಗೆ ನಮ್ಮ ಜೊತೆ ಬಂದರೂ ಕರ್ಕೊಂಡು ಹೋಗ್ಬಿಡ್ತೀವಿ, ರಾಜೇಶ್ವರಿ ನುಡಿದರು. ಹಾಗೆಲ್ಲ ಆಗುತ್ತೆಯೇ? ದೇವರು ನಮಗೂ ಅಷ್ಟು ದಯಪಾಲಿಸಿದ್ದಾನೆ. ನಮ್ಮ ಮಗುವಿಗೆ ಅಂತ ಕೊಡಬೇಕಾದ್ದು ನಾವು ಕೊಡಲೇಬೇಕು ಅಲ್ಲವೇ? ವರೋಪಚಾರ ಈಶ್ವರ್ ಎಳೆದೆಳೆದು ಕೇಳಿದ. ನಿಮ್ಮ ಹುಡುಗಿಗೆ ಬೇಕಾದ್ದು ಕೊಡಿ, ಆದರೆ ನಮಗೆ ಮಾತ್ರ ಚಿಕ್ಕ ಕಾಸೂ ಬೇಡ, ವರದಕ್ಷಿಣೆಯ ಮಾತೇ ಬೇಡ, ತಿಳಿಯಿತೇ? ಅಷ್ಟೇಕೆ? ನಮ್ಮ ಮೌಳಿಗೆ ಅಂತ ಬೇರೇನೂ ಬೇಡ ಎಂದರು ರಾಜೇಶ್ವರಿ. ಮಿಸ್ಟರ್ ಇಂದು ಮೌಳಿ, ನೀವೇನು ಹೇಳುವಿರಿ? ಮೌನವಾಗಿದ್ದ ಅವನನ್ನು ಮಾತಿಗೆಳೆದು ಪ್ರಶ್ನಿಸಿದ ಈಶ್ವರ್. ಕಡೆಗೊಮ್ಮೆ ಮೌನ ಮುರಿದ ಇಂದು ಮೌಳಿ ನನ್ನ ಮನಸ್ಸನ್ನೇ ಅಮ್ಮ ಹೇಳಿರೋದು ಎಂದ. ನಡೆದುದೆಲ್ಲವೂ ಪವಾಡದಂತೆ ಎನಿಸಿತ್ತು ಶಾಸ್ತ್ರಿಗೆ. ಹೀಗೂ ಸಾಧ್ಯವೇ? ಇಷ್ಟು ಒಳ್ಳೆಯ ಜನರಿರಲು ಉಂಟೆ? ತಾವೂ ಸಹ ಈಶ್ವರನ ಮದುವೆಯಲ್ಲಿ ಸಾಕಷ್ಟು ಪಡೆದಿದ್ದರು, ಉಮಾಳ ಮದುವೆಯಲ್ಲಿ ತೆತ್ತಿದ್ದರು. ಈಗ ಕಾಳಿಂದಿಯ ಅದೃಷ್ಟವೇ ಅದೃಷ್ಟ. ಎಂತಹ ಒಳ್ಳೆಯ ಅತ್ತೆ ಮನೆಯವಳ ಪಾಲಿಗೆ ಮಾರನೆಯ ದಿನವೇ ಅತಿ ಸಾಧಾರಣವಾಗಿ ನಿಶ್ಚಿತಾರ್ಥ ಮುಗಿಸಿಬಿಡುವುದು, 15 ದಿನಗಳಲ್ಲೇ ಮದುವೆಯನ್ನು ಮುಗಿಸಿಬಿಡುವುದು ಎಂದು ನಿರ್ಧಾರವಾಯಿತು. ಇಂದು ಮೌಳಿ ತಿಂಗಳ ರಜೆಯ ಮೇಲೆ ಬಂದಿದ್ದರಿಂದ ಎಲ್ಲವೂ ಆತುರಾತುರವಾಗಿ ಮುಗಿಯಬೇಕಿತ್ತು. ಅರಿಶಿನ
ಕುಂಕುಮ ಪಡೆದು ಅವರು ಹೊರಡುತ್ತಿರುವಾಗ ಶಾಸ್ತ್ರಿ ಕೈ ಹೊಸಕಿಕೊಂಡು ಕೇಳಲೋ ಬೇಡವೋ ಎಂದು ಅನುಮಾನಿಸುತ್ತಾ, ಅಳಿಯಂದಿರೇ, ನೀವು ಪರದೇಶದಲ್ಲಿ ನೆಲೆಸಿ ಬಿಡುವವರೋ ಅಥವಾ ಹಿಂತಿರುಗಿ ಬೇಗನೆ ಬರುವವರೋ ಎಂದರು.